ನಿಮ್ ಪೆಟ್ಸ್ ಕೂಡ ನಿಮ್ ಮೇಲೆ ಜಂಪ್ ಮಾಡ್ತಿದೆ, ಪ್ಲಾಟ್ಫಾರ್ಮ್ ಗಳ ಮೇಲೆ ಜಂಪ್ ಮಾಡ್ತಿದೆ, ಅದು ಆಫ್ ಅಥವಾ ನೋ ಕಮಾಂಡ್ ಗಳನ್ನ ಕೇಳ್ತಾ ಇಲ್ವಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಂಬರ್ 1 ರೀಸನ್, ಪೆಟ್ ನಮ್ಮ ಮೇಲೆ ಜಂಪ್ ಮಾಡ್ಬೇಕಾದ್ರೆ ನೋ, ಶೂ, ಹಚಿ, ಆಫ್ ಅಂತ ಕಮಾಂಡ್ ಗಳು ಕೊಟ್ಬಿಡ್ತಾರೆ. ಪೆಟ್ ಗಳಿಗೆ ಆ ಕಮಾಂಡ್ಸ್ ಗಳೇ ಗೊತ್ತಿಲ್ಲ ಆದಾಗ ನೀವು ಈ ವರ್ಡ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಅವಕ್ಕೆ ಏನ್ ಅನ್ಸುತ್ತೆ, ನಮಗೆ ಅವರು ನಮ್ಮ ಮೇಲೆ ಜಂಪ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ಸೊ ನಾವು ಫಸ್ಟ್ ಅವುಗಳಿಗೆ ಕರೆಕ್ಟ್ ಆದ ಕಮೆಂಟ್ ಗಳನ್ನ ಹೇಳ್ಕೊಡ್ಬೇಕು. ಸೆಕೆಂಡ್ ರೀಸನ್, ಪೆಟ್ ನಮ್ಮ ಮೇಲೆ ಜಂಪ್ ಮಾಡಿದಾಗ ನಾವು ಕೊಡೋ ಅಟೆನ್ಷನ್ ಇದೆಯಲ್ಲ, ಆ ಅಟೆನ್ಷನ್ ಒಂದ್ಸತಿ ನಾವು ಕೊಟ್ರೆ ಸಾಕು, ಪದೇ ಪದೇ ನಮ್ಮ ಮೇಲೆ ಜಂಪ್ ಮಾಡುತ್ತೆ, ಅದು ಗ್ಯಾರಂಟಿ. ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವು ಪೆಟ್ ಗಳಿಗೆ ಅಟೆನ್ಷನ್ ಕಮ್ಮಿ ಕೊಡ್ಬೇಕಾಗತ್ತೆ. ಆಗ್ಲೂ ಕೂಡ ಅವು ಕೇಳಲಿಲ್ಲ ಅಂದ್ರೆ ಮುಖ ಮುಚ್ಕೋಬಿಡಿ, ಅವಾಗ ಅವುಗಳಿಗೆ ಕಾಮ್ ಆಗ್ತವೆ. ಕಾಮ್ ಆದ ತಕ್ಷಣ ನೀವು ಹೋಗ್ಬಿಟ್ಟು ಪ್ಯಾಂಪರ್ ಮಾಡಿ. ಇನ್ನೊಂದು ರೀಸನ್ ಏನಂದ್ರೆ, ನಮ್ಮ ಪೆಟ್ಸ್ ಗಳಿಗೆ ನೆಲದ ಮೇಲಿರೋ ವಸ್ತುಗಳು ತುಂಬಾ ಬೋರಿಂಗ್ ಆಗಿರುತ್ತೆ. ಅವಾಗ ಏನ್ ಮಾಡ್ತವೆ, ಬೇರೆ ವಸ್ತುಗಳನ್ನ ಹುಡುಕಕ್ ಸ್ಟಾರ್ಟ್ ಮಾಡ್ತವೆ ಆಟ ಆಡಕ್ಕೆ. ಇದನ್ನ ಅವಾಯ್ಡ್ ಮಾಡೋದು ಹೇಗೆ? ಯಾವಾಗ ನಿಮ್ ಪೆಟ್ಟು ಜಂಪ್ ಮಾಡ್ತಾ ಇದೆಯೋ ಅದು ಯಾವ್ದಾದ್ರು ಒಂದು ವಸ್ತು ಮೇಲೆ ಫೋಕಸ್ ಮಾಡಿರತ್ತಲ್ವಾ, ಆ ಫೋಕಸ್ ಮಾಡಿರೋ ವಸ್ತುನ ಸ್ವಲ್ಪ ದೂರ ಸರಿಸ್ಬಿಟ್ಟು ನಿಮ್ಮ ಪೆಟ್ಟಿನ ಕಾನ್ಸಂಟ್ರೇಷನ್ ನ ಬೇರೆ ಕಡೆ ಡೈವರ್ಟ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಫ್ಲೋರ್ಸ್ ಗಳನ್ನ ಫನ್ ಅಂಡ್ ಇಂಟ್ರೆಸ್ಟಿಂಗ್ ಮಾಡೋಣ. ಪಜಲ್ಸ್, ಟಾಯ್ಸ್ ಗಳನ್ನ ಕೊಟ್ರೆ ಪೆಟ್ಸ್ ಗಳಿಗೆ ಅಲ್ಲಿರುತ್ತೆ ಅವುಗಳ ಕಾನ್ಸಂಟ್ರೇಷನ್, ಕೌಂಟರ್ ಮೇಲಲ್ಲ. ಹೇಳಿದೀನೋ ಆ ಟಿಪ್ಸ್ ನ ಒಂದ್ಸತಿ ಟ್ರೈ ಮಾಡಿ. ಅದ್ರ ಜೊತೆಗೆ ಆಫ್ ಮತ್ತೆ ನೋ ಕಮೆಂಟ್ಸ್ ಗಳು ನಿಮ್ಗೆ ಹೇಗೆ ಹೇಳ್ಕೊಡೋದಂತ ನೀವು ಕಲಿಬೇಕಂತ ಇಂಟ್ರೆಸ್ಟ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ.